ಗಿಲ್ಲಿ ಅವರು ಸೋತ್ರೆ ಇಲ್ಲಿ ರೆಕಾರ್ಡ್ ಬ್ರೇಕಿಂಗ್ ಪಾರ್ಟಿ ಕೊಡ್ತಾರಂತೆ ಸತೀಶ್ ಅವರು. ಮೊನ್ನೆ ಅಷ್ಟೇ ಎಲ್ಲರೂ ಕೂಡ ನೋಡಿರ್ತೀರಾ, ಇಲ್ಲಿ ಅವ್ರ ಮಗ ಫೇಲ್ ಆದ್ರು ಅಂತ ಅಂದ್ಬಿಟ್ಟು ದೊಡ್ಡದಾಗಿ ಇಲ್ಲಿ ಪಾರ್ಟಿ ಕೊಟ್ರು. ಇಲ್ಲಿ ಪಾಸ್ ಆದ್ರೇನೆ ಪಾರ್ಟಿ ಕೊಡೋದು ಕಷ್ಟ ಇದೆ, ಆದ್ರೆ ಇಲ್ಲಿ ಗಿಲ್ಲಿ ಅವರು ಸೋತ್ರೆ ಇಲ್ಲಿ ರೆಕಾರ್ಡ್ ಬ್ರೇಕಿಂಗ್ ಪಾರ್ಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೇಪಬಲ್ ಅಲ್ಲ ಸರ್, ಅಷ್ಟು ಕಚ್ಚಡ, ಅಷ್ಟು ಬ್ಯಾಡ್ ಕ್ಯಾರೆಕ್ಟರ್ ನಾನು ನೋಡೇ ಇಲ್ಲ. ಅಂದ್ರೆ ಅಲ್ಲಿ ನಾವು ಗುಡ್ ಇದ್ರೆ ಅಲ್ಲಿ ಅದರಲ್ಲೂ ಕೂಡ ಮೊಲ ಪಾರ್ಟಿ ಅಂತೆ. ಯಾರ್ಯಾರು ಪಾರ್ಟಿಗೆ ಹೋಗಕ್ಕೆ ಇಷ್ಟಪಡ್ತಿದ್ದೀರಾ ವೀಕ್ಷಕರೇ, ಖಂಡಿತವಾಗ್ಲೂ ಹೇಳಿ. ಇಲ್ಲಿ ಗೆಲ್ಲೋ ಚಾನ್ಸ್ ಜಾಸ್ತಿ ಯಾರಿಗಿದೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿದೆ. ಆದರೆ ಸತೀಶ್ ಅವ್ರ ಪ್ರಕಾರ, ಸತೀಶ್ ಅವ್ರ ಪ್ರಕಾರ ಗಿಲ್ಲಿ ಅವರು ಗೆಲ್ಲಿಲ್ಲ ಅಂತಂದ್ರೆ ದೊಡ್ಡದಾಗಿ ಪಾರ್ಟಿ ಅಂತೂ ಕೊಡೋದಂತೂ ಕನ್ಫರ್ಮ್ ಅಂತೆ. ನೋಡಿ, ಇದ್ರ ಜೊತೆ ಅವರು ಇನ್ನೂ ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ ಸುಮಾರು ಪಾರ್ಟಿಗಳನ್ನ ಇಲ್ಲಿ ಮಾಡಿದ್ದಾರೆ. ಹೌದು, ಅವ್ರ ಇಷ್ಟ, ಅವ್ರ ದುಡ್ಡು, ಅದ್ರ ಬಗ್ಗೆ ಮಾತಾಡೋದ್ರಿಂದ ಸಮಯ ವ್ಯರ್ಥ. ಆದರೆ ಬಿಗ್ ಬಾಸ್ ಅಲ್ಲಿ ಅವರು ಕೂಡ ಕಂಟೆಸ್ಟೆಂಟ್ ಆಗಿ ಹೋಗಿ ಬಂದಿದ್ರಲ್ವಾ, ಬಿಗ್ ಬಾಸ್ ಮನೆ ಒಳಗಡೆ ಏನೆಲ್ಲ ನಡೆದಿದೆ ಅಂತ ಅಂದ್ಬಿಟ್ಟು, ಮತ್ತೆ ಇಲ್ಲಿ ಗಿಲ್ಲಿ ಅವರು ಮೇನ್ ಆಗಿ ಅವ್ರಿಗೆ ಕಿರುಕುಳ ಕೊಟ್ಟಿದ್ದಾರಂತೆ, ಮಿಸ್ಬಿಹೇವ್ ಮಾಡಿದಾರಂತೆ. ಮತ್ತೆ ಗಿಲ್ಲಿ ಅವರಷ್ಟು ಕಚ್ಚಡ ಬ್ಯಾಡ್ ಕ್ಯಾರೆಕ್ಟರ್ನ ಅವ್ರ ಜೀವನದಲ್ಲೇ ಇಲ್ಲಿ ನೋಡಿಲ್ವಂತೆ. ನೋಡಿ, ಈ ತರ ಇರೋರು ವಿನ್ ಆಗ್ಲೇಬಾರ್ದು. ಬಿಗ್ ಬಾಸ್ ಮನೆಯಲ್ಲಿ ಬ್ಯಾಡ್ ಕ್ಯಾರೆಕ್ಟರ್ ಯಾರ್ದಿರುತ್ತೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂತಾರಂತೆ. ಮತ್ತೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಯಾರು ಬೇಗ ಬರ್ತಾರೆ ಅಂತಂದ್ರೆ ಅವರು ಗುಡ್ ಕ್ಯಾರೆಕ್ಟರ್ ಇರ್ತಾರಂತೆ, ಅಂತವ್ರು ಮಾತ್ರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರಂತೆ. ವೀಕ್ಷಕರಿಗೆ ಖಂಡಿತವಾಗ್ಲೂ ನೀವ್ ಹೇಳಿ, ಬಿಗ್ ಬಾಸ್ ಮನೆ ಒಳಗಡೆ ಉಳಿಯೋಕೆ ಬ್ಯಾಡ್ ಕ್ಯಾರೆಕ್ಟರ್ ಇರಬೇಕಾ? ಅದರಲ್ಲೂ ಕೂಡ ಸತೀಶ್ ಅವ್ರು ಹೇಳ್ತಿದ್ದಾರೆ, ಮೊನ್ನೆ ಅಷ್ಟೇ ಇಲ್ಲಿ ಹೇಳಿದ್ರು, ಗಿಲ್ಲಿ ಅವ್ರ ಫ್ಯಾನ್ಸ್ಗಳು ಇಲ್ಲಿ ಸ್ಲಮ್ಗಳು, ಅವ್ರ ಫ್ಯಾನ್ಸ್ ಯಾರ್ಯಾರಿದ್ದಾರೆ ಬರೀ ಸ್ಲಮ್ ತರ ಇಲ್ಲಿ ಆಡ್ತಾರೆ, ಮತ್ತೆ ಇಲ್ಲಿ ಕಚಡವಾಗಿ ಆಡ್ತಾರೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಈಗ ಒಂದ್ ಸ್ಟೆಪ್ ಮುಂದೆ ಹೋಗ್ಬಿಟ್ಟು ಹೇಳ್ತಾ ಇದ್ದಾರೆ, ಈಗ ಗಿಲ್ಲಿ ಅವರೇ ಕಚಡ ಮತ್ತೆ ಮಿಸ್ ಬಿಹೇವ್ ಮಾಡಿದ್ದಾರೆ, ಮತ್ತೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಯಾವ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಇದನ್ನ ನೀವು ಒಪ್ತೀರಾ? ಹೌದು, ಕೆಲವೊಬ್ಬರಿಗೆ ಸರಿ ಅನ್ಸೋದು, ಕೆಲವೊಬ್ಬರಿಗೆ ತಪ್ಪು ಅಂತ ಅನ್ಸುತ್ತೆ. ಈಗ ಕಂಟೆಸ್ಟೆಂಟ್ ಆಗಿ ಒಳಗಡೆ ಇದ್ರು, ಅಲ್ಲಿ ಏನೇನಾಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಮಿಸ್ ಬಿಹೇವ್ ಅಂದ್ರೆ ಏನು? ಅವ್ರಿಲ್ಲಿ ಮಿಸ್ ಬಿಹೇವ್ ಆಗಿ ಯಾರ ಹತ್ರ ನಡ್ಕೊಂಡಿದ್ದಾರೆ ಅಂದ್ರೆ ಅಷ್ಟೊಂದು ಕೆಟ್ಟದಾಗಿ ನಡ್ಕೊಂಡಿದಾರ, ಅಸಭ್ಯವಾಗಿ ನಡ್ಕೊಂಡಿದಾರ, ಅಥವಾ ಅಸಹ್ಯವಾಗಿ ಮಾತಾಡಿದಾರ? ಎಲ್ಲರೂ ಕೂಡ ಕಂಟೆಸ್ಟೆಂಟ್ಗಳು ಅಂದ್ರೆ ಸತೀಶ್ ಅವ್ರನ್ನ ಬಿಟ್ಟು ಮಿಗ್ದವ್ರು ಎಲ್ಲರೂ ಕೂಡ ಇಲ್ಲಿ ಏನ್ ಹೇಳಿದ್ದು ಅಂತಂದ್ರೆ, ನೀವು ರಜತ್ ಅವ್ರು ತಗೊಳ್ಬೋದು, ಚೈತ್ರ ಅವ್ರನ್ನ ತಗೊಳ್ಬೋದು, ಇವನ್ ಬಿಗ್ ಬಾಸ್ ಮನೆಯಿಂದ ಯಾರ್ಯಾರು ಹೋಗಿ ಬಂದ್ರೋ ಇವಾಗ ಅಂದ್ರೆ ಎಲಿಮಿನೇಟ್ ಆಗಿದಾರೋ ಎಲ್ಲರೂ ಕೂಡ ಹೇಳ್ತಿರೋದು ಒಂದೇ, ಇಲ್ಲಿ ಗಿಲ್ಲಿ ಅವರು ಕೆಲಸ ಮಾಡಲ್ಲ, ಕಾಮಿಡಿ ಜಾಸ್ತಿ ಮಾಡ್ತಿದ್ದಾರೆ, ಆಟ ಆಡ್ತಲ್ಲ ಅಂತ ಅಂದ್ಬಿಟ್ಟು. ಈ ತರ ಸತೀಶ್ ಅವ್ರ ತರ ಯಾರು ಕೂಡ ಬ್ಲೇನೇ ಮಾಡಿಲ್ಲ. ಅಂದ್ರೆ ಕಚಡ ಅಂತ ಪದ ಇಲ್ಲಿ ಯೂಸ್ ಮಾಡಿದರೆ, ಯಾರಿಲ್ಲಿ ಕಚ್ಚಡವಾಗಿ ಆಟ ಆಡ್ತಾ ಇದ್ದಾರೆ, ಕಚ್ಚಡವಾಗಿ ಮಾತಾಡ್ತಾ ಇದ್ದಾರೆ, ಬೇಡದೇ ಇರೋ ಪದಗಳನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ನಿಮಗೂ ಕೂಡ ಇಲ್ಲಿ ಗೊತ್ತಿರುತ್ತೆ. ಹೌದು, ಕೆಲವೊಂದ್ಸತಿ ಕೆಲವೊಬ್ರು ಹೇಳೋದು ನಿಜ ಅನ್ಸುತ್ತೆ, ಕೆಲವೊಬ್ರು ಹೇಳೋದು ಸತ್ಯ ಅಥವಾ ಸುಳ್ಳು ಅಂತ ಅಂದ್ಬಿಟ್ಟು ನಾವು ತಗೊಳ್ಳೋ ಒಪಿನಿಯನ್ ಮೇಲೆ ಇಲ್ಲಿ ಇರುತ್ತೆ. ಆದರೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಫ್ಯಾನ್ಸ್ಗಳು ಸುಮ್ಮನೆ ಇರ್ತಾರ? ಮೊನ್ನೆ ಅಷ್ಟೇ ಇಲ್ಲಿ ವೇದಿಕೆ ಮೇಲೆ ಹತ್ತಬೇಕಾರೆ ಮತ್ತೆ ಇಲ್ಲಿ ಕಾರ್ ಮೇಲೆ ಗಿಲ್ಲಿ ಫ್ಯಾನ್ಸ್ಗಳು ಬರ್ದಿದ್ರು, ಅಂದ್ರೆ ಸತೀಶ್ ಅವ್ರ ಕಾರ್ ಮೇಲೆ ಇಲ್ಲಿ ಗಿಲ್ಲಿ ಗಿಲ್ಲಿ ಅಂತ ಕೂಡ ಎಲ್ಲ ಬರ್ದಿದ್ರು. ಓಕೆ, ಅದೆಲ್ಲ ಒಂದ್ ಕಡೆ. ಯಾಕೆ ಈ ತರ ಬರೀತಾರೆ ಅಂತಂದ್ರೆ, ಇವರು ಗಿಲ್ಲಿ ಅವ್ರ ಫ್ಯಾನ್ಸ್ಗೆ ಯಾಕೆ ಬೈಬೇಕು? ನೋಡಿ, ಡೈರೆಕ್ಟ್ ಆಗಿ ಇವಾಗ ಹಾಗೆ ಹೀಗೆ ಅಂತ ಹೇಳ್ತಿದ್ರು, ಫ್ಯಾನ್ಸ್ಗಳಿಗೆ ಬೈತಿದ್ರು, ಆದರೂ ಕೂಡ ಸಪೋರ್ಟ್ ಮಾಡೋದು ಫ್ಯಾನ್ಸ್ಗಳು ಇಲ್ಲಿ ನಿಲ್ಲಿಸಲಿಲ್ಲ ಅಂತ ಅಂದ್ಬಿಟ್ಟು ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಏನು ಮಾತಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೀವು ಕೂಡ ಕೇಳಿಸ್ಕೊಂಡಿರ್ತೀರಾ ಅಂತ ಅನ್ಕೊಂಡಿರ್ತೀವಿ. ಸುಮಾರು ಈ ಥರ ಎಷ್ಟೊಂದು ವಿಡಿಯೋಗಳು ಇಲ್ಲಿ ಬಂದಿದೆ, ಆದರೂ ಕೂಡ ಈ ರೀತಿ ಮಾತಾಡೋದು, ಒಬ್ಬರ ಮೇಲೆ ಈ ರೀತಿಯಾಗಿ ಇಷ್ಟೊಂದು ಬ್ಲೇಮ್ ಮಾಡೋದು ತುಂಬ ತಪ್ಪು ಅಂತ ಅನಿಸುತ್ತಲ್ವ ವೀಕ್ಷಕರೇ? ಖಂಡಿತವಾಗ್ಲೂ ಈ ವಿಚಾರದ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅದನ್ನ ಕಮೆಂಟಲ್ಲಿ ತಿಳಿಸಿ. ಅಂದರೆ ಇಲ್ಲಿ ಗಿಲ್ಲಿ ಅವರು ಯಾರ ಹತ್ರ ಮಿಸ್ಬಿಹೇವ್ ಮಾಡಿದ್ದಾರೆ, ಅಷ್ಟೊಂದು ಅಸಭ್ಯವಾಗಿ ಇಲ್ಲಿ ನಡ್ಕೊಂಡಿದ್ದಾರೆ ಯಾರ ಹತ್ರ ಆದರೂ, ಅದರಲ್ಲೂ ಕೂಡ ಕಚಡ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದರಲ್ಲೂ ಕೂಡ ಸತೀಶ್ ಅವ್ರ ಜೀವನದಲ್ಲೇ ಯಾರನ್ನೂ ಕೂಡ ಇಷ್ಟೊಂದು ಈ ತರ ಕ್ಯಾರೆಕ್ಟರ್ನ ಅವರು ನೋಡೇ ಇಲ್ವಂತೆ. ಅದರಲ್ಲೂ ಅವರು ಸೋತ್ರೆ ಪಾರ್ಟಿ ಕೊಡಿಸ್ತೀನಿ ಅಂತ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಗಿಲ್ಲಿ ಅವರು ಸೋಲಲ್ಲ ಅಂತ ಅವ್ರಿಗೂ ಕೂಡ ಗೊತ್ತಿದೆ, ಅದಕ್ಕೆ ಈ ಒಂದು ಮಾತು ಹೇಳಿರ್ಬೇಕೇನೋ. ಬನ್ನಿ, ಈ ಒಂದು ವಿಚಾರ ಒಂದ್ ಕಡೆ ಆದ್ರೆ, ಈಗ ಟಾಪ್ 5 ಸ್ಪರ್ಧಿಗಳು ಯಾರು ಆಗ್ತಾರೆ, ಯಾರು ಇರ್ತಾರೆ, ಯಾರಿಗೆ ಗೆಲ್ಲೋ ಚಾನ್ಸ್ ಹೈ ಇದೆ ಅಂತ ಬಿಟ್ಟು ಸಂಪೂರ್ಣವಾದ ಡೀಟೇಲ್ಸ್ನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಿನ್ನೆ ಸುಮಾರು ಜನ ಲೈವ್ ಅಲ್ಲಿ ಬಂದಾಗ ಹೇಳಿದ್ರಿ ಟಾಪ್ 5 ಯಾರು ಬರುವುದು ಮತ್ತೆ ಇಲ್ಲಿ ಯಾರಿಗೆ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಕೇಳಿದ್ರಿ, ಅದಕ್ಕೆ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಫಸ್ಟ್ ಇಲ್ಲಿ ನನ್ನ ಪ್ರಕಾರ ಈಗ ಟಾಪ್ 5 ಅಂತ ಅಂದ್ರೆ ಮೊದಲನೇ ಪ್ಲೇಸ್ ಅಲ್ಲಿ ಇಲ್ಲಿ ಗಿಲ್ಲಿ ಅವರು ಇದ್ದಾರೆ. ಇವ್ರಿಗೆ ವಿನ್ನಿಂಗ್ ಪರ್ಸೆಂಟೇಜ್ ಬಂದ್ಬಿಟ್ಟು 85% ಇದೆ. ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡಿರ್ತೀರಾ, ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಗಿಲ್ಲಿ ಅವರು ಇರೋದಕ್ಕೆ ನಾನು ಬಿಗ್ ಬಾಸ್ ನೋಡ್ತಾ ಇರೋದು ಅಂತ ಅಂದ್ಬಿಟ್ಟು ಸುಮಾರು ಜನ ಹೇಳಿದ್ದಾರೆ. ಸುಮಾರು ಜನ ಅಂತಲ್ಲ, ಅಭಿಮಾನಿಗಳು ಕೂಡ ಅಷ್ಟೇ. ಮತ್ತೆ ಬಿಗ್ ಬಾಸ್ನ ಯಾರ್ಯಾರು ನೋಡ್ತಾ ಇದಾರೋ ಅವ್ರು ಇಲ್ಲ ಅಂದ್ರೆ ನಾನು ಬಿಗ್ ಬಾಸೇ ನೋಡ್ತಾ ಇರಲಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಕೆಲವೊಂದು ಇಂಟರ್ವ್ಯೂ ಅಂದ್ರೆ ಪಬ್ಲಿಕ್ ರಿವ್ಯೂ ಇರ್ಬೋದು, ಇಂಟರ್ವ್ಯೂ ಇರ್ಬೋದು, ನೀವು ಅಬ್ಸರ್ವ್ ಮಾಡಿರ್ತೀರಾ. ಇಲ್ಲಿ ಯಾರಿಗೋಸ್ಕರ ನೋಡ್ತೀರಾ ಅಂದ್ರೆ ಗಿಲ್ಲಿ ಅವ್ರಿಗೋಸ್ಕರ. ಅಂದ್ರೆ ತುಕಾಲಿ ಸಂತೋಷ್ ಅವರು ಕೂಡ ಇಲ್ಲಿ ಹೇಳಿದ್ರು, ನಾನು ಬಿಗ್ ಬಾಸ್ ನೋಡ್ತಿರೋದು ಇಲ್ಲಿ ಗಿಲ್ಲಿ ಅವ್ರಿಗೋಸ್ಕರ ಅಂತ ಹೇಳಿದ್ರು. ಸಂಗೀತ ಶೃಂಗೇರಿ ಕೂಡ ಇಲ್ಲಿ ಹೇಳಿದ್ರು, ಗಿಲ್ಲಿಯವರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಮತ್ತೆ ಇಲ್ಲಿ ಏನೇ ಇದ್ರು ಕೂಡ ಡೈರೆಕ್ಟ್ ಆಗಿ ಮಕ್ಕದ ಮೇಲೆ ಹೊಡೆದಂಗೆ ಹೇಳ್ತಾರೆ, ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂತ ಹೇಳಿದ್ರು. ಮತ್ತೆ ಮಂಜು ಭಾಷಿನಿ ಅವರು ಕೂಡ ಇಲ್ಲಿ ಅಷ್ಟೇ ಅದೇ
ಅವರು ಬಿಗ್ ಬಾಸ್ ಮನೇಲಿ ನೋಡಿದ್ರಲ್ವಾ ಗಿಲ್ಲಿ ಅವರು ಹೇಗೆ ಆಟ ಆಡ್ತಾ ಇದ್ದಾರೆ ಏನು ಎತ್ತ ಅಂತ ಅಂದ್ಬಿಟ್ಟು ಅವ್ರಿಗೆಲ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಮಂಜು ಭಾಷೆನಿರ್ಬೋದು ಮತ್ತು ಇಲ್ಲಿ ಸೂರಜ್ ಅವರು ಕೂಡ ಇಲ್ಲಿ ಅಷ್ಟೇ ತುಂಬ ಚೆನ್ನಾಗಿ ಅವರು ರೇಸಲ್ಲಿ ತುಂಬಾನೇ ಮುಂದೆ ಇದ್ದಾರೆ. ಮಿಗ್ದವ್ರು ಎಲ್ಲರೂ ಕೂಡ ಇಲ್ಲಿ ಹಿಂದೆ ಉಳ್ಕೊಂಡಿದ್ದಾರೆ ಅಂತ ಅವರೇ ಇಲ್ಲಿ ಹೇಳಿದ್ದಾರೆ. ಇವನ್ ಕೆಲವೊಬ್ರು ಒಂದೊಂದು ಥರ ಮಾತಾಡಿದ್ರು ಕೂಡ ವಿನ್ನಿಂಗ್ ರೇಸಲ್ಲಿ ಟಾಪ್ 1 ಪ್ಲೇಸಲ್ಲಿ ಇಲ್ಲಿ ಗಿಲ್ಲಿಯವರು ಇದ್ದಾರೆ. ಆಲ್ಮೋಸ್ಟ್ ಗಿಲ್ಲಿಯವರು ಇರೋದಕ್ಕೆ ಇಲ್ಲಿ ನೋಡ್ತಿರೋದು ಅಂತ ಸುಮಾರು ಜನ ಸುಮಾರು ಸತಿ ಇಲ್ಲಿ ಹೇಳ್ಬಿಟ್ಟಿದ್ದಾರೆ ನೋಡಿ. ಅಂದರೆ ಅವರು ಗೆಲ್ಲೋ ಚಾನ್ಸಸ್ಸು 85% ಖಂಡಿತವಾಗ್ಲೂ ಇದು ಇದೆ. ಇನ್ನು ಸೆಕೆಂಡ್ ಪ್ಲೇಸಲ್ಲಿ ಆಲ್ಮೋಸ್ಟ್ ಇಲ್ಲಿ ಕಾವ್ಯ ಅವರು 55% ಇದೆ. ಅಂದರೆ ಹೆಣ್ಮಕ್ಳಲ್ಲಿ ಗೆದ್ರೆ ನಾನು ಹೇಳ್ತಾ ಇರೋದು. ಗಂಡು ಮಕ್ಕಳಲ್ಲಿ ಗಿಲ್ಲಿಯವರು ನಂಬರ್ 1 ಪ್ಲೇಸಲ್ಲಿ ಇದ್ದರೆ, ಹೆಣ್ಮಕ್ಳಲ್ಲಿ ಇವಾಗ ನೀವು ಅಬ್ಸರ್ವ್ ಮಾಡೋದು ಅಶ್ವಿನಿ ಅವರು, ರಕ್ಷಿತಾ ಅವರು, ರಾಶಿಕಾ ಅವರು ಎಲ್ಲರೂ ಕೂಡ ಇಲ್ಲಿ ಇವನ್ ತಗೊಂಡ್ರೆ ಇಲ್ಲಿ ಕಾವ್ಯ ಅವರು ರನ್ನರ್ ಅಪ್ ಅಲ್ಲಿ ಫಸ್ಟ್ ಪ್ಲೇಸಲ್ಲಿ ಇಲ್ಲಿ ಇದ್ದಾರೆ. ಅವ್ರಿಗೆ 55% ಅಷ್ಟು ಇಲ್ಲಿ ಗೆಲ್ಲೋ ಸಾಧ್ಯತೆನೇ ಜಾಸ್ತಿ ಇದೆ ಅಂತಾನೆ ಇಲ್ಲಿ ಹೇಳ್ಬೋದು. ಮೂರನೇ ಪ್ಲೇಸಲ್ಲಿ ಬಂದ್ಬಿಟ್ಟು ರಕ್ಷಿತಾ ಅವರು ಕಾಣಿಸ್ಕೊತಿದ್ದಾರೆ. ಆಲ್ಮೋಸ್ಟ್ ಕಾವ್ಯ ಅವ್ರಿಗೆ ಮತ್ತೆ ರಕ್ಷಿತಾ ಅವ್ರಿಗೆ ಸಿಕ್ಕಾಪಟ್ಟೆ ಪೈಪೋಟಿ ಇದೆ. ಅಂದ್ರೆ ಯಾರು ಗೆಲ್ಬಹುದು ಯಾರು ಬಿಡಬಹುದು ಅಂತ ಅಂದ್ಬಿಟ್ಟು ಹೆಣ್ಮಕ್ಳಲ್ಲಿ ಇವರಿಬ್ರು ಸಿಕ್ಕಾಪಟ್ಟೆ ಪೈಪೋಟಿ ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ರನ್ನರ್ ಅಪ್ ಅಲ್ಲಿ ಯಾರು ಆಗಬಹುದು ಅನ್ನೋ ಕನ್ಫ್ಯೂಷನ್ ಅಂತೂ ತುಂಬಾನೇ ಇದೆ. ಇಲ್ಲಿ ಕಾವ್ಯ ಅವ್ರು ಆಗಿದ ತಕ್ಷಣ ಮೂರನೇ ಪ್ಲೇಸಲ್ಲಿ ಕಾಣಿಸ್ಕೊಳ್ಳೋದು ಇಲ್ಲಿ ರಕ್ಷಿತಾ ಅವರು. ಇವ್ರಿಗೆ ಗೆಲ್ಲೋ ಎಲ್ಲ ಅರ್ಹತೆಗಳು ಕೂಡ ಇಲ್ಲಿ ಇದೆ. ಅದೇ ಎಲ್ರಿಗೂ ಕೂಡ ಅರ್ಹತೆ ಇದೆ. ಬಟ್ ವಿನ್ನರ್ ಅಂತ ಅಂದ್ಬಿಟ್ಟು ಒಬ್ಬರನ್ನ ಅನೌನ್ಸ್ ಮಾಡ್ಬೇಕಲ್ವಾ, ಏನು ಮಾಡೋಕ್ಕಾಗಲ್ಲ. ಮೂರನೇ ಪ್ಲೇಸಲ್ಲಿ ರಕ್ಷಿತಾ ಅವರು ಇದ್ದಾರೆ. ಇನ್ನು 4ನೇ ಪ್ಲೇಸಲ್ಲಿ ಬಂದು ಅಶ್ವಿನಿ ಅವರು ಕಾಣಿಸ್ಕೊಂತಾರೆ. ನಾನು ಹೇಳ್ತಿರೋದು ಟಾಪ್ 5 ಅಲ್ಲಿ ಯಾರು ಇರ್ತಾರೆ ಮತ್ತು ಇಲ್ಲಿ ಗೆಲ್ಲೋ ಸಾಧ್ಯತೆ ಎಷ್ಟೆಷ್ಟು ಪರ್ಸೆಂಟೇಜು ಅಂತಂದರೆ ಇಲ್ಲಿ ಕಾವ್ಯ ಅವ್ರಿಗೆ 55% ಇದ್ದರೆ ಮತ್ತು ಇಲ್ಲಿ ರಕ್ಷಿತಾ ಅವ್ರಿಗೆ 36% ಇದೆ. ಅಶ್ವಿನಿ ಅವ್ರಿಗೆ ಬಂದ್ಬಿಟ್ಟು ಕೇವಲ 7% ಮಾತ್ರನೇ ಇದೆ. ಅಂದರೆ ಹೆಣ್ಮಕ್ಳಲ್ಲಿ ಗೆದ್ದರೆ ಇವ್ರುಗಳ ಪರ್ಸೆಂಟೇಜ್ ಪ್ರಕಾರ ನಾನು ಹೇಳ್ತಿರೋದು ಕಾವ್ಯ ಅವರಿಗೆ ಹೆಚ್ಚು ಚಾನ್ಸಸ್ ಇದೆ. ಧನುಷ್ ಅವರಂತೂ ಟಾಪ್ 5 ಅಂತೂ ಖಂಡಿತವಾಗ್ಲೂ ಕಾಣಿಸ್ಕೊಂತಾರೆ. ನನ್ನ ಪ್ರಕಾರ ಇವ್ರಿಗೆ ವಿನ್ನಿಂಗ್ ಪರ್ಸೆಂಟೇಜ್ ತುಂಬಾ ಕಮ್ಮಿ ಇದೆ. ಅಂದರೆ ಒಂದು 10% ಇದೆ ಅಷ್ಟೇ. ಯಾರು ವಿನ್ ಆಗಬೇಕು ಅಂತಂದರೆ ಧನುಷ್ ಅವರು ಅಂತಬಿಟ್ಟು ಇಲ್ಲಿ ಹೇಳೋ ಪ್ರಕಾರ, ಅಂದರೆ ನೀವು ಕೂಡ ನೋಡಿರ್ತೀರ ರಿವ್ಯೂಸ್ಗಳು ಕೂಡ, ಇಲ್ಲಿ ಧನುಷ್ ಅವ್ರು ಗೆದ್ದರೆ ಗೆಲ್ಲಬಹುದು ಅಂತಂದ್ಬಿಟ್ಟು ಒಂದು 10-15% ಜನಗಳು ಮಾತ್ರನೇ ಇಲ್ಲಿ ಹೇಳ್ತಾರೆ. ರಾಶಿಕ್ ಅವ್ರಿಗಂತೂ ತುಂಬಾ ಇಲ್ಲಿ ವಿನ್ನಿಂಗ್ ಪರ್ಸೆಂಟೇಜ್ ಕಮ್ಮಿ ಅಂತಲೇ ಹೇಳ್ಬೋದು. ಹೆಣ್ಮಕ್ಳಲ್ಲಿ ಒಂದು ವೇಳೆ ಗೆದ್ದರೆ ಅವರು ಗೆಲ್ಲೋ ಚಾನ್ಸಸ್ಸು ಬರೀ 4% ಇರೋದು. ಇನ್ನಿಲ್ಲಿ ರಘು ಅವರು, ಧ್ರುವಂತವರು ಆಲ್ಮೋಸ್ಟು ಇಲ್ಲಿ ರಘು ಅವ್ರಿಗಂತೂ ವಿನ್ನಿಂಗ್ ಪರ್ಸೆಂಟೇಜ್ ಅಂತೂ ಇಲ್ಲಿ ಇಲ್ವೇ ಇಲ್ಲ. ಸ್ವಲ್ಪ ಧನುಷ್ ಅವರೇ ಪರವಾಗಿಲ್ಲ, ಮುಂಚೆ ತುಂಬ ಚೆನ್ನಾಗಿ ಆಡಿದ್ರು ರಘು ಅವರು. ಇಲ್ಲಪ್ಪ ಇವರು ರನ್ನರ್ ಅಪ್ವರೆಗೂ ಕೂಡ ಇಲ್ಲಿ ಬರಬಹುದು ಅಂತ ಎಲ್ಲರೂ ಕೂಡ ಗೆಸ್ ಮಾಡಿದ್ರು. ಈಗ 2-3 ವಾರ ಏನು ಆಯಿತು, 1 ತಿಂಗಳಿಂದ ನೀವು ಅಬ್ಸರ್ವ್ ಮಾಡ್ಬೋದು, ಬರೀ ಅಡುಗೆ ಮನೆಯಲ್ಲೇ ಇಲ್ಲಿ ಕಾಳ ಕಳೆದು ಬಿಟ್ಟಿದ್ದಾರೆ. ಹೌದು, ಅಡುಗೆ ಅಂತ ಬಂದಾಗ ಮಾಡಬೇಕು, ಕೆಲಸ ಅಂತ ಬಂದಾಗ ಮಾಡಬೇಕು. ಆದರೆ ಬರೀ ಮನೆ ಕೆಲಸನೇ ನಾನು ಮಾಡ್ಕೊಂಡು ಇದ್ದು ಬಿಡ್ತೀನಿ, ಇಲ್ಲ ಗೇಮು ಅಂತ ಬಂದಾಗೆ ಇಲ್ಲಿ ಆ ಒಂದು ಗೇಮ್ನೇ ಆಡ್ಕೊಂಡು ಇದ್ದು ಬಿಡ್ತೀನಿ ಅಂದರೆ ಖಂಡಿತವಾಗ್ಲೂ ಪೈಪೋಟಿ ಕೊಡೋಕೆ ಆಗಲ್ಲ. ಅದಕ್ಕೆ ಇಲ್ಲಿ ರಘು ಅವರು ಸಿಕ್ಕಾಪಟ್ಟೆ ಹಿಂದೆ ಬಿದ್ದಿದ್ದಾರೆ. ಮತ್ತು ಧನುಷ್ ಅವರು ಗೇಮು ಅಂತ ಬಂದಾಗ ಅಷ್ಟೇ ಕಾಣಿಸ್ಕೊಂಡಿದ್ದಾರೆ. ಒಂದು ಎಂಟರ್ಟೈನ್ಮೆಂಟ್ ವಿಚಾರ ಅಂತ ಬಂದಾಗ ಅವರಂತೂ ಬರೀ ಒಂದು 2-3% ಅಷ್ಟೇ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಅದು ಅವ್ರಿಗೆ ಬೇಕಾದವ್ರ ಜೊತೆ ಮಾತ್ರನೇ ಇಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಅದು ಯಾವುದೋ 1 ವಾರ 2 ವಾರ. ಅವ್ರು ಯಾವಾಗ ಇಲ್ಲಿ ನಾಮಿನೇಟ್ ಆಗಿದ್ದಾರೆ ಆ ವೀಕಲ್ಲಿ ಮಾತ್ರನೇ ಅವರು ಹೆಚ್ಚಾಗಿ ಕಾಣಿಸ್ಕೊಂಡಿದ್ದಾರೆ ಮತ್ತು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಸ್ವಲ್ಪ ಪ್ರಯತ್ನ ಕೂಡ ಪಟ್ಟಿದ್ದಾರೆ. ಅವರೇನಾದರೂ ಒಂದು ವೇಳೆ ಆ ವೀಕಲ್ಲಿ ನಾಮಿನೇಟ್ ಆಗಿಲ್ಲ ಅಂತಂದರೆ ಅವರು ಎಲ್ಲೂ ಕೂಡ ಕಾಣಿಸ್ಕೊಂತಿರಲಿಲ್ಲ. ಟಾಸ್ಕ್ ಅಂತ ಇದ್ದಾಗ ಇಲ್ಲಿ ಬರ್ತಾಯಿದ್ರು, ಮಾಡ್ತಾಯಿದ್ರು ಅಷ್ಟೇ. ಬೇರೆ ಯಾವ ವಿಚಾರದಲ್ಲೂ ಕೂಡ ಅವರು ಗೆಲ್ಲೋ ಸಾಧ್ಯತೆ ಅಂತೂ ತುಂಬಾ ಕಮ್ಮಿ ಇದೆ ಅಂತಲೇ ಇಲ್ಲಿ ಗೊತ್ತಾಗ್ತದೆ. ಅದರಲ್ಲೂ ಕೂಡ ರಘು ಅವ್ರದಂತೂ ನೀವು ಆಲ್ರೆಡಿ ನೋಡಿರ್ತೀರಾ, ಸುಮಾರು ಮಿಸ್ಟೇಕ್ಗಳು ಆಗಿಬಿಟ್ಟಿದೆ. ಯಾಕಂತಂದರೆ ಇಲ್ಲಿ ಗಿಲ್ಲಿಯವ್ರನ್ನ ಟಾರ್ಗೆಟ್ ಮಾಡ್ತಾ ಇರೋದು ನೀಟಾಗಿ ಗೊತ್ತಾಗ್ತಿದೆ. ಅಂದರೆ ಕಳಪೆ ಅಂತ ಬಂದರೆ ಗಿಲ್ಲಿಯವ್ರ ಹೆಸರನ್ನ ತಗೋತಾರೆ, ಮನೆಯಿಂದ ಹೊರಗಡೆ ಯಾರು ಹೋಗಬೇಕು ಅಂತಂದರೆ ಇಲ್ಲಿ ಗಿಲ್ಲಿಯವ್ರ ಹೆಸರನ್ನ ತಗೋತಾರೆ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿದ್ರು ಗಿಲ್ಲಿಯವ್ರ ಜೊತೆ. ಇಲ್ಲಿಯವ್ರಿಗೆ ಮೈನಸ್ ಹೊಡೆದಿದ್ದೆಲ್ಲಪ್ಪ ಅಂತಂದರೆ ಇಲ್ಲಿ ಇಲ್ಲದೆ ಇರೋ ಕಾರಣನ ಕೊಡ್ಕೊತಾ ಬಂದರು. ಅಂದರೆ ಅವ್ರವ್ರು ಏನೇನು ಜಗಳ ಆಡ್ಕೊಂಡಿರ್ತಾರೆ ಅವ್ರು ಸರಿ ಮಾಡ್ಕೊಳ್ಬೋದು, ಆದರೆ ಅದಕ್ಕೆ ಇಂಟರ್ಫಿಯರ್ ಆಗಿ ಬೇಡದೇ ಇರೋ ಇಂಟರ್ಫಿಯರ್ ಆಗೋದು ಮತ್ತು ಬೇಡದೇ ಇರೋ ಕಡೆ ಸ್ಟ್ಯಾಂಡ್ ತಗೊಳ್ಳೋದು ಇಲ್ಲಿ ರಘು ಅವ್ರು ಮಾಡಿದ್ರು. ಅಂದರೆ ಅಲ್ಲೊಂದು ಸ್ಟೇಟ್ಮೆಂಟ್ ಕೊಡೋದು, ಈ ಕಡೆ ಒಂದು ಸ್ಟೇಟ್ಮೆಂಟ್ ಕೊಡೋದು ಮಾಡ್ತಾಯಿದ್ರು. ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನೀವು ಅಬ್ಸರ್ವ್ ಮಾಡಿರ್ತೀರಾ, ಮೊನ್ನೆ ಅಷ್ಟೇ ಇಲ್ಲಿ ಕ್ಯಾಪ್ಟನ್ಸಿ ರೇಸಲ್ಲಿ ಅಶ್ವಿನಿ ಅವರು ಧನುಷ್ ಅವರು ಇರಬೇಕಾದ್ರೆ ಇಲ್ಲಿ ಒಂದೊಂದು ಕಡೆ ರಘು ಅವರು ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟರು. ಏನಪ್ಪ ಈ ವ್ಯಕ್ತಿಗೆ ಮುಂದೊಂದು ಹಿಂದೊಂದು ಮಾತಾಡ್ತಾನಲ್ವಾ ಅಂತ ಕೂಡ ಕೆಲವೊಬ್ರಿಗೆ ಅನಿಸ್ತು. ಕಾವ್ಯ ಅವ್ರ ಹತ್ರ, ಸ್ಪಂದನ ಅವ್ರ ಹತ್ರ ಇಲ್ಲಿ ಮಾತಾಡ್ಬೇಕಾದ್ರೆ ಧನುಷ್ ಸಿಕ್ಕಾಪಡೆ ಎಫರ್ಟ್ ಹಾಕಿದಾರಪ್ಪ, ಅವ್ರು ಗೆಲ್ಲೇಬೇಕು, ಕ್ಯಾಪ್ಟನ್ ಆಗಲೇಬೇಕು ಅಂತ ಇಲ್ಲಿ ಹೇಳಿದ್ರು. ಆ ನಂತರ ನೋಡಿದ್ರೆ ಇಲ್ಲಿ ಮನೆಯವ್ರ ಮನವೊಲಿಸಿ ಅಂತಂದ್ರೆ ಅಶ್ವಿನಿ ಅವರು ಹತ್ತು ಬಿಟ್ರು ಅಂತ ಅಂದ್ಬಿಟ್ಟು ಏನೋ ಒಂದು ಸಿಂಪತಿ ಕಾರ್ಡ್ ಪ್ಲೇ ಮಾಡಿದ್ರು, ಏನೋ ಆ ಥರ ಇಲ್ಲಿ ಅವ್ರಿಗೆ ಏನು ಅನಿಸ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರು ಹತ್ತಿದ ತಕ್ಷಣ ಕರ್ಗೋಗ್ಬಿಟ್ಟು ಇಲ್ಲ ಧನುಷ್ ಅವ್ರದ್ದು ತಪ್ಪು ಅಂತ
ಇಲ್ಲಿ ಹೇಳಿದ್ರು. ಆದರೆ ನಿನ್ನೆ ಕಿಚ್ಚ ಸುದೀಪ್ ಸರ್ ಏನಂದ್ರೆ ಹೇಳಿ, ಒಟ್ಟಿನಲ್ಲಿ ಗೆದ್ದಿದ್ದೀರಾ, ಬಿಗ್ ಬಾಸ್ ಯಾವುದಕ್ಕೂ ಕೂಡ ಇಲ್ಲಿ ಇಂಟರ್ಫಿಯರ್ ಆಗ್ತಿರ್ಲಿಲ್ಲ, ಅಲ್ಲಿ ಅವ್ರು ಹೇಳ್ದಾಗೆ ಇಲ್ಲಿ ಗೊತ್ತಾಗಿದ್ದಲ್ವಾ, ಅವ್ರು ಹೇಳಿರ್ಲಿಲ್ಲ ಅಂದ್ರೆ ಏನು ಕೂಡ ಗೊತ್ತಾಗ್ತಿರ್ಲಿಲ್ಲ, ಈ ಒಂದು ಸಮಸ್ಯೆನೇ ಬರ್ತಿರ್ಲಿಲ್ಲ ಅಲ್ವಾ. ಅದಕ್ಕೆ ಇಲ್ಲಿ ರಘು ಅವ್ರು ಕೂಡ ಅರ್ಥ ಮಾಡ್ಕೋಬೇಕಿತ್ತು. ಅಂದ್ರೆ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಯೋಚನೆ ಮಾಡೋದನ್ನ ಹೊರತುಪಡಿಸಿ ನಾನು ಹೇಳ್ತಿರೋದು, ಹೌದು ಇಲ್ಲಿ ಬೇಕು ಅಂತಂದ್ಬಿಟ್ಟು ಧನುಷ್ ಅವರು ಏನು ಕೂಡ ಮಿಸ್ಟೇಕ್ ಮಾಡಿರ್ಲಿಲ್ಲ ಅಲ್ವಾ. ಆದ್ರೆ ರಘು ಅವ್ರ ಡಿಸಿಷನ್ ಏನಿತ್ತು, ಒಟ್ಟಿನಲ್ಲಿ ಫೇವರಿಸಮ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಇವರೆಲ್ಲರೂ ಕೂಡ ಫೇವರಿಸಮ್ ಮಾಡ್ತಾ ಇದ್ರು ಕೂಡ ಗಿಲ್ಲಿ ಒಬ್ಬರ ಮೇಲೆ ಮಾತ್ರ ಎತ್ತಕಕ್ಕೆ ಟ್ರೈ ಮಾಡಿದ್ರು. ಅಂದ್ರೆ ಕ್ಯಾಪ್ಟನ್ಸಿ ಹೇಗೆ ನಿಭಾಯಿಸಿದ್ರು ಅಂತ ಕೇಳಿದಾಗ, ಇಲ್ಲ ಗಿಲ್ಲಿ ಕ್ಯಾಪ್ಟನ್ಸಿ ಸರಿ ಇರಲಿಲ್ಲ, ಅವ್ನು ಕ್ಯಾಪ್ಟನ್ ಅಂತಾನೆ ಇಲ್ಲಿ ಅನಿಸ್ಲಿಲ್ಲ ಅಂತ ಕೂಡ ಇಲ್ಲಿ ಎಲ್ಲರೂ ಹೇಳಿದ್ರು. ಎಲ್ರದ್ದು ಕೂಡ ವಿಟಿ ಪ್ಲೇ ಮಾಡಿದ್ರು, ಮತ್ತೆ ಇಲ್ಲಿ ಯಾರು ಕ್ಯಾಪ್ಟನ್, ಯಾರು ತುಂಬಾ ಚೆನ್ನಾಗಿ ನಿಭಾಯಿಸೋದು ಅಂತ ತೋರಿಸಿದ್ರಲ್ಲ. ಕೊನೆಗೆ ಇಲ್ಲಿ ಯಾರ್ಯಾರು ಏನೇನು ಆಡ್ಕೊಂತಿದ್ರು ಎಲ್ಲರೂ ಬಾಯಿಗೂ ಕೂಡ ಇಲ್ಲಿ ಬೀಗ ಬಿತ್ತು. ಅದಕ್ಕೆ ರಘು ಅವರು ವಿನ್ನಿಂಗ್ ಪರ್ಸೆಂಟೇಜ್ ಏನಿತ್ತು ಅದು ತುಂಬಾನೇ ಕೆಳಗಡೆ ಆಯಿತು, ತುಂಬಾ ಲೋ ಅಲ್ಲಿದ್ದಾರೆ. 7ನೇ ಪ್ಲೇಸಲ್ಲಿ ಬರೋ ಸಾಧ್ಯತೆನೇ ಜಾಸ್ತಿ ಇದೆ. ಇನ್ನು 8ನೇ ಪ್ಲೇಸಲ್ಲಿ ಧ್ರುವಂತ್ ಅವರು ಆಲ್ಮೋಸ್ಟ್ ಆಗಿ ಇವರು ಬಿಗ್ ಬಾಸ್ ಮನೇಲಿ ಬಂದಾಗ ನೀವು ನೋಡ್ಬೋದು, ಬರೀ ನೆಗೆಟಿವೇ ಇವ್ರ ಬಗ್ಗೆ ಇಲ್ಲಿ ಓಡ್ತಾ ಇರೋದು. ಪಾಸಿಟಿವ್ ಅಂತೂ ತುಂಬಾನೇ ಕಡಿಮೆ. ಪಾಸಿಟಿವ್ ಅಂತ ಇದ್ರೆ ಒಂದು 10ರಿಂದ 20% ಇದ್ರೆ, ಬರೀ ನೆಗೆಟಿವೇ ಇವ್ರದ್ದು 80% ಇದೆ. ಬೇಡದೇ ಇರೋ ಕಂಟೆಂಟ್ನ ಹುಡುಕಕ್ಕೆ ಹೋಗೋದು. ಫಸ್ಟ್ ಇಲ್ಲಿ ಅಂದರೆ ಒಂಥರ ಮಾತಾಡೋದು, ನಿಂತ್ಕೊಂಡ್ಬಿಟ್ಟು ಇಲ್ಲ ನನ್ನ ನಾಟಕ ತೊಂದರೆ ಮಾಡಬೇಡಿ ಅಂತ ಕೇಳ್ಕೊಂಬಿಟ್ಟು ನಿಂತ್ಕೊಳ್ಳೋದು. ಆ ನಂತರ ಹೋಗ್ಬಿಟ್ಟು ನಾನು ನಿನ್ನ ಉರ್ದು ಮುಕ್ಬಿಡ್ತೀನಿ, ಬಿಡೋದೇ ಇಲ್ಲ ಇನ್ನು 2 ವಾರ ಅಂತ ಇಲ್ಲಿ ಮಾತಾಡೋದು. ಧ್ರುವಂತ್ ಅವರು ಇಲ್ಲಿ ಆಲ್ಮೋಸ್ಟ್ ಕಾಣಿಸ್ಕೊಂಡಿರೋದೇ ಗಿಲ್ಲಿಯವ್ರ ಜೊತೆ ಯಾವಾಗ ಜಗಳ ಆಡಿದಾರೋ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಷ್ಟೇ. ಮತ್ತೆ ಮುಖವಾಡ ಹಾಕೊಂಡು ಬದುಕ್ತಾ ಇದಾರೆ ಅಂತ ಸುಮಾರು ಜನ ಅವ್ರಿಗೆ ಹೇಳಿದ್ದಾರೆ. ಅಂದ್ರೆ ನಾಮಿನೇಷನ್ ವಿಚಾರ ಅಂತ ಬಂದಾಗೂ ಕೂಡ ಇಲ್ಲಿ ಅಷ್ಟೇ, ಮತ್ತೆ ಕಳಪೆ ವಿಚಾರ ಕೂಡ ಬಂದಾಗೂ ಕೂಡ ನೀವು ಅಬ್ಸರ್ವ್ ಮಾಡೋದು, ಜಾಸ್ತಿ ಕಳಪೆಗೆ ಹೋಗಿರೋದು ಈ ಒಂದು ಸೀಸನ್ ಅಲ್ಲಿ ಧ್ರುವಂತ್ ಅವರು, ಅಶ್ವಿನಿ ಅವರು ಜಾಸ್ತಿ ಕಳಪೆಗೆ ಹೋಗಿದ್ದಾರೆ. ಈ ತರ ಎಲ್ಲ ನೋಡ್ತಾ ಬಂದಾಗ ಇವ್ರಿಗೆ ವಿನ್ನಿಂಗ್ ಪರ್ಸೆಂಟೇಜ್ ಇಲ್ಲಿ ಇಲ್ಲ. ಅದೇ ಹೇಳಿದ್ನಲ್ಲ 80% ಬರೀ ಇವ್ರದ್ದು ನೆಗೆಟಿವ್ನೇ ಇರೋದು. ಒಟ್ಟಿನಲ್ಲಿ ಜಗಳ ಆಡ್ಕೊಂಡ್ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿರೋದು ಯಾರಪ್ಪ ಅಂತಂದ್ರೆ ಧ್ರುವಂತ್ ಅವರು ಅಂತಾನೆ ಹೇಳ್ಬೋದು. ಕಳೆದ ಸತಿ ಇಲ್ಲಿ ಚೈತ್ರ ಅವರು ಯಾವ ರೀತಿಯಲ್ಲಿ ಇದ್ರು, ಸೇಮ್ ಅವ್ರದ್ದು ಇವ್ರದ್ದು ಒಂದೇ ತರ ಇಲ್ಲಿ ಆಗುತ್ತೆ. ಸ್ವಲ್ಪ ಜಾಸ್ತಿ ವಾಯ್ಸ್ ಜೋರ್ ಮಾಡೋದಿರ್ಬೋದು, ಮತ್ತೆ ಬೇಡದಿರೋ ಕಂಟೆಂಟ್ ಹುಡುಕಕ್ಕೆ ಹೋಗ್ಬಿಟ್ಟು ಇಲ್ಲಿ ಧ್ರುವಂತ್ ಅವರು ಉಳ್ಕೊಂಡಿದ್ದಾರೆ ಅಷ್ಟೇ. ಒಟ್ನಲ್ಲಿ ಗೇಮ್ ಅಂತ ಬಂದಾಗ ಒಂದೇ ಒಂದು ಗೇಮಲ್ಲಿ ಗೆದ್ದಿರೋದು. ಆ ಒಂದು ಕಾರಣಕ್ಕೆ ಇವರು ವಿನ್ನಿಂಗ್ ಪರ್ಸೆಂಟ್ ನೋಡಿದ್ರೆ ದೊಡ್ಡ 0 ಅಂತಾನೆ ಹೇಳ್ಬೋದು. ಇವರು ವಿನ್ ಆಗೋದು 99.9% ಡೌಟು ಅಂತಾನೆ ಅನ್ಕೊಂತೀನಿ. ನೋಡಿ, ಇವಾಗ ಟಾಪ್ 1 ಗಿಲ್ಲಿ ಅವರು ಇದ್ದಾರೆ, 2ನೇ ಪ್ಲೇಸಲ್ಲಿ ಇಲ್ಲಿ ಕಾವ್ಯ ಅವರು ಇದ್ದಾರೆ, 3ನೇ ಪ್ಲೇಸಲ್ಲಿ ರಕ್ಷಿತಾ ಅವರು, 4ನೇ ಪ್ಲೇಸಲ್ಲಿ ಅಶ್ವಿನಿ ಅವರು, 5ನೇ ಪ್ಲೇಸಲ್ಲಿ ಧನುಷ್ ಅವರು. ಅಂದರೆ ಟಾಪ್ 5 ಸ್ಪರ್ಧಿಗಳು ನನ್ನ ಪ್ರಕಾರ ಈ ರೀತಿ ಇರ್ತಾರೆ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೀನಿ. ಒಂದು ವೇಳೆ ಬೇರೆ ಪ್ರಕಾರ ನೋಡೋಕೆ ಹೋದರೆ ಇಲ್ಲಿ ಗಿಲ್ಲಿಯವರು 1ನೇ ಪ್ಲೇಸು, ಮತ್ತು ಇಲ್ಲಿ ಅಶ್ವಿನಿಯವರು 2ನೇ ಪ್ಲೇಸಲ್ಲಿ ಕಾಣಿಸ್ಕೊತಾರೆ. ಆದರೆ ಯಾರು ಕೂಡ ಇವರು ವೋಟಿನ ಪ್ರಕಾರ ಹೋದರೆ ಇವರು ಗೆಲ್ಲಲ್ಲ ಅಂತಲೇ ಇಲ್ಲಿ ಹೇಳ್ತಿರೋದು. ಕೆಲವೊಬ್ಬರು ಇಲ್ಲ ಅಶ್ವಿನಿಯವ್ರನ್ನ ಈ ಸತಿ ಗೆಲ್ಲಿಸಬಹುದು ಅಂತ ಅಂದ್ಬಿಟ್ಟು, ಅಂದರೆ ಹೊರಗಡೆ ಟಾಕ್ ಬಗ್ಗೆ ನಾನು ಇಲ್ಲಿ ಮಾತಾಡ್ತಿರೋದು, ಅವ್ರನ್ನ ಗೆಲ್ಲಿಸಬೇಕು ಅಂತ ಅಂದ್ಬಿಟ್ಟು ಪ್ಲ್ಯಾನ್ಗಳು ನಡೀತಾ ಇದೆ. ಅಂದರೆ ಅಂತೆ ಕಂತೆಗಳು ಇಲ್ಲಿ ಮಾತಾಡ್ತಾ ಇದ್ದಾರೆ. ನೋಡೋಣ, ಎಷ್ಟೇ ಅಂತೆ ಕಂತೆಗಳು ಇಲ್ಲಿ ಇದ್ರೂ ಕೂಡ ಇಲ್ಲಿ ಪ್ರತಿ ಸತಿ ಹೇಳೋದು ಒಂದೇ, ಜನಗಳ ತೀರ್ಮಾನವೇ ಇಲ್ಲಿ ಅಂತಿಮ ತೀರ್ಮಾನ ಅಂತ ಹೇಳ್ತಾರೆ. ಅಂದರೆ ವೋಟಿಂಗ್ ಪ್ರಕಾರನೇ ಹೋಗುತ್ತೆ ಅಂತ ಹೇಳ್ತಿರ್ತಾರೆ. ನೋಡೋಣ, ಪ್ರಶಾಂತ್ ಸಂಪರ್ಕಿ ಅವರು ಕೂಡ ಇಲ್ಲಿ ಹೇಳಿದ್ದಾರೆ, ಇಲ್ಲಿ ಟಾಪ್ 3 ಅಂತೂ ಗಿಲ್ಲಿಯವರು ಮತ್ತೆ ಇಲ್ಲಿ ಕಾವ್ಯ ಅವರು, ಅಶ್ವಿನಿ ಅವರು ಇದ್ದೇ ಇರ್ತಾರೆ ಅಂತ ಬಿಟ್ಟು ನನ್ನ ಪ್ರಕಾರನೂ ಕೂಡ ಅದೇ ರೀತಿ ಇದೆ. ಒಂದು ವೇಳೆ ಇಲ್ಲಿ ಜನಗಳ ಪ್ರಕಾರ ಹೋಗೋದಾದ್ರೆ, ಅಂದ್ರೆ ಹೊರಗಡೆ ಟಾಪ್ ಪ್ರಕಾರ ನೋಡೋದಾದ್ರೆ ಗಿಲ್ಲಿಯವರು ಗೆಲ್ತಾರೆ, ಅಶ್ವಿನಿ ಅವರು ರನ್ನರ್ ಅಪ್ ಆಗ್ತಾರೆ. ನನ್ನ ಪ್ರಕಾರ ನೋಡಕ್ ಹೋದ್ರೆ ಇಲ್ಲಿ ಗಿಲ್ಲಿಯವರು ವಿನ್ನರ್ ಆದ್ರೆ ಇಲ್ಲಿ ಕಾವ್ಯ ಅವರು ರನ್ನರ್ ಅಪ್ ಆಗೋ ಎಲ್ಲಾ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ. ಯಾಕಂದ್ರೆ ವಿನ್ನಿಂಗ್ ಪರ್ಸೆಂಟೇಜು ಹೆಣ್ಮಕ್ಳಲ್ಲಿ ಇಲ್ಲಿ ಅಂದ್ರೆ ಬರೀ ಗಂಡ್ ಮಕ್ಳದ್ದು ಬಿಟ್ಟು ಬರೀ ಹೆಣ್ಮಕ್ಳಲ್ಲಿ ತಗೊಂಡ್ರೆ ಕಾವ್ಯ ಅವ್ರದ್ದು ಜಾಸ್ತಿ ಇದೆ. ಇಲ್ಲಿ ಯಾರು ವಿನ್ನರು ಯಾರು ರನ್ನರ್ ಅಂತ ಕೇಳಿದ್ರೆ, ಅಂದ್ರೆ ಯಾರು ರನ್ನರ್ ಅಪ್ ಆಗ್ಬೋದು ಅಂತ ಕೇಳಿದ್ರೆ, 1ನೇ ಪ್ಲೇಸ್ ಗಿಲ್ಲಿ ಅವರಿಗೆ, 2ನೇ ಪ್ಲೇಸ್ ಇಲ್ಲಿ ಬಂದ್ಬಿಟ್ಟು ಕಾವ್ಯ ಅವ್ರಿಗೆ ಸಿಗ್ತದೆ. ಇಲ್ಲಿ 3ನೇ ಪ್ಲೇಸ್ ಬಂದ್ಬಿಟ್ಟು ರಕ್ಷಿತ್ ಅವ್ರಿಗೆ ಸಿಗುತ್ತೆ. ಅಂದ್ರೆ ವೋಟಿಂಗ್ ಪ್ರಕಾರ ಹೋದರೆ 3ನೇ ಪ್ಲೇಸ್ ಬಂದ್ಬಿಟ್ಟು ರಕ್ಷಿತ್ ಅವ್ರಿಗೆ ಸಿಗುತ್ತೆ, 4ನೇ ಪ್ಲೇಸಲ್ಲಿ ಅಶ್ವಿನಿ ಅವ್ರು ಕಾಣಿಸ್ಕೊತಾರೆ, 5ನೇ ಪ್ಲೇಸಲ್ಲಿ ಇಲ್ಲಿ ಧ್ರುವಂತ್ ಅವ್ರು ಕಾಣಿಸ್ಕೊತಾರೆ. ನೋಡೋಣ ವೀಕ್ಷಕರ ಯಾವ ರೀತಿ ಇಲ್ಲಿ ಆಗುತ್ತೆ ಅಂತ ಅಂದ್ಬಿಟ್ಟು. ನನ್ನ ಪ್ರಕಾರ ನೋಡಿದ್ರೆ ಇಲ್ಲಿ ಗಿಲ್ಲಿಯವರು ವಿನ್ನರು ಮತ್ತು ಇಲ್ಲಿ ಕಾವ್ಯವರು ರನ್ನರ್ ಆಗೋ ಎಲ್ಲ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ. ವೋಟಿಂಗ್ ಪೋಲ್ ಕೂಡ ಇಲ್ಲಿ ಹಾಕಿದ್ದೀನಿ, ನೀವು ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನೋಡೋಣ ಯಾವ ರೀತಿ ಇಲ್ಲಿ ಆಗುತ್ತೆ ಅಂತ ಅಂದ್ಬಿಟ್ಟು. ಹೊರಗಡೆ ಟಾಕ್ ಪ್ರಕಾರ ಇಲ್ಲಿ ಅಶ್ವಿನಿ ಅವರು ವಿನ್ನರ್ ಆಗಿ ಇಲ್ಲ ಗಿಲ್ಲಿಯವರು ರನ್ನರ್ ಆಗ್ತಾರಾ, ಇಲ್ಲ ಅಂತಂದ್ರೆ ಗಿಲ್ಲಿಯವರು ವಿನ್ನರ್ ಆಗಿ ಅಶ್ವಿನಿ ಅವರು ರನ್ನರ್ ಅಪ್ ಆಗ್ತಾರಾ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಈ ಸತಿ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಯಾರು ಆಗಬೇಕು, ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಇವಾಗ ಸತೀಶ್ ಅವ್ರು ಮಾತಾಡೋದ್ರಲ್ಲ ಆ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಗಿಲ್ಲಿ ಅವರು ಅದೇ ರೀತಿ ನಡ್ಕೊಂಡ್ರ, ಮಿಸ್ಬಿಹೇವ್ ಏನಾದ್ರು ಬಿಗ್ ಬಾಸ್ ಮೇಲೆ ಮಾಡಿರೋದು ನೀವು ನೋಡಿದ್ದೀರಾ? ಸುಮಾರು ಜನ ಲೈವ್ ಅಲ್ಲೂ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತೀರಾ, ಎಪಿಸೋಡ್ ಕೂಡ ಇಲ್ಲಿ ನೋಡ್ತಾ ಇರ್ತೀರಾ. ಈ ತರ ಅವ್ರ ಕಣ್ ತಪ್ಪಿಸ್ಬಿಟ್ಟು ಇಲ್ಲಿ ಯಾವ ಥರನೂ ಆ ಥರ ಮಾಡೋಕ್ಕಾಗಲ್ಲ. ಅವ್ರು ಹೇಳಿದ್ರು ಕಚಡ ಕೆಲಸ, ಮತ್ತೆ ಫ್ಯಾನ್ಸ್ಗಳು ಕೂಡ ಇಲ್ಲಿ ಸ್ಲಮ್ಗಳು ಅಂತ ಇದೆಲ್ಲ ಮಾತಾಡಿದ್ರಲ್ಲ. ಈ ಒಂದು ವಿಚಾರದ ಬಗ್ಗೆ ವೀಕ್ಷಕರು ನಿಮಗೆ ಖಂಡಿತವಾಗ್ಲೂ ಏನು ಅನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.